ನಮಸ್ಕಾರ ವೀಕ್ಷಕರೇ. ಈ ಸಾಮಾಜಿಕ ಬದುಕಿನ ಕೆಲವು ಮಹತ್ವದ ವಿಷಯಗಳು, ಆಧ್ಯಾತ್ಮಿಕ ಆಲೋಚನೆಗಳು, ವಾಸ್ತವಿಕ ಬದುಕಿನ ಜನರ ಸ್ವಭಾವಗಳ ಬಗ್ಗೆ ಕೆಲವು ಮಹತ್ವದ ವಿಷಯಗಳು ಈ ವಿಡಿಯೋದಲ್ಲಿ ಹೇಳಿದ್ದೇನೆ. ಇಲ್ಲಿ ಯಾರ ಮೇಲೂ ಕುರುಡು ನಂಬಿಕೆ ಇಡಬೇಡಿ. ಅವರ ಮೇಲೆ ಅವಲಂಬಿತರಾಗಬೇಡಿ. ಜನರು ಬದಲಾಗುತ್ತಾರೆ. ಸ್ವಾವಲಂಬನೆ ನಿಮ್ಮನ್ನು ಬಲಶಾಲಿಯಾಗಿ ಮಾಡುತ್ತದೆ. ಶಾಂತತೆಯಿಂದ ಮೌನವಾಗಿ ನಿಮ್ಮ ಕೆಲಸ ಕಾರ್ಯಗಳನ್ನು ಮಾಡಿ ತಾಳ್ಮೆಯಲ್ಲಿ ಬೆಳೆಯಿರಿ. ಫಲಿತಾಂಶಗಳು ವಿವರಣೆಗಳಿಗಿಂತ ಜೋರಾಗಿ ಮಾತನಾಡುತ್ತವೆ. ಹಣ, ಆರೋಗ್ಯ ಮತ್ತು ಶಾಂತಿ ಅನುಮೋದನೆ ಮೊದಲು ಬರುತ್ತವೆ. ನೀವು ಎಲ್ಲರನ್ನು ಮೆಚ್ಚಿಸುವ ಅಗತ್ಯವಿಲ್ಲ. ಬದುಕುಳಿಯಿರಿ ಮತ್ತು ಪ್ರಗತಿ ಸಾಧಿಸಿ. ನಿಮ್ಮ ಜೀವನದಲ್ಲಿ ಮುಂದೆ ನಡೆಯಿರಿ. ನಿಮ್ಮ ಜೀವನದಲ್ಲಿ ಕೆಲವು ಮಹತ್ವದ ನಿಯಮಗಳನ್ನು ಪಾಲಿಸಬೇಕಾಗುತ್ತದೆ. ನಿಮ್ಮನ್ನು ನೀವೇ ಗೌರವಿಸಿ. ಒಂದು ವೇಳೆ ನಿಮ್ಮನ್ನು ನೀವೇ ಗೌರವಿಸದಿದ್ದರೆ ಈ ಸಮಾಜದ ಜನರು ನಿಮ್ಮನ್ನು ಯಾವತ್ತೂ ಗೌರವಿಸುವುದಿಲ್ಲ. ನಿಮ್ಮ ಭಾವನೆಗಳನ್ನು ನಿಯಂತ್ರಿಸಿ. ನಿಮ್ಮ ಭಾವನೆಗಳು ನಿಮ್ಮನ್ನು ಮುನ್ನಡೆಸಬಹುದು, ಆದರೆ ಶಿಸ್ತು ನಿಮ್ಮನ್ನು ನಿರ್ಮಿಸುತ್ತದೆ. ಜೀವನದಲ್ಲಿ ನಿಮ್ಮ ಜೀವನದ ಅಭಿವೃದ್ಧಿಯು ಮೊದಲು ನಿಧಾನಗತಿಯ ಪ್ರಗತಿಯ ಮುಂದೆ ಸಾಗುತ್ತಾ ಇರಲಿ. ಮತ್ತು ನಿಮ್ಮ ಜೀವನವನ್ನು ಬೇರೊಬ್ಬರೊಂದಿಗೆ ಹೋಲಿಕೆ ಮಾಡಿಕೊಳ್ಳಬಾರದು. ನಿಮ್ಮ ಹೋರಾಟವು ಬೇರೆಯಾಗಿರಲಿ. ನಿಮ್ಮ ಪ್ರಯಾಣ ಅನನ್ಯವಾಗಿರಲಿ. ನೀವು ಧೈರ್ಯದಿಂದ ಮುಂದೆ ನಡೆಯಿರಿ. ನಿಮ್ಮ ಸಾಗುವ ಮಾರ್ಗವು ನಿಮ್ಮ ಶಕ್ತಿಯನ್ನು ರೂಪಿಸುತ್ತದೆ. ಈ ಕಲಿಯುಗದಲ್ಲಿ ನೀವು ಮಾಡಿದ ಪಾಪ ಕರ್ಮವನ್ನು ನೀನೇ ಕಳೆಯಬೇಕು. ಕರ್ಮ ಅನ್ನೋದು ಒಂದು ಚಕ್ರ ಥರ. ಅದು ಹೇಗೆಂದರೆ, ನಿಮ್ಮ ವ್ಯವಹಾರ ಹೇಗೋ ಹಾಗೆ ನೀವು ನಿಮ್ಮ ವ್ಯವಹಾರ ಬೇರೊಬ್ಬರೊಂದಿಗೆ ಹೇಗೆ ಮಾಡುತ್ತೀರೋ ಹಾಗೆ ಅದು ತಿರುಗಿ ನಿಮ್ಮ ಹತ್ತಿರವೇ ಬರುತ್ತದೆ. ಅದು ಹೇಗೆಂದರೆ, ಜೀವಂತ ಇರುವ ಇರುವೆಗಳನ್ನು ಹಕ್ಕಿಗಳು ತಿನ್ನುತ್ತವೆ, ಮತ್ತು ಸತ್ತು ಬಿದ್ದ ಹಕ್ಕಿಯನ್ನು ಇರುವೆಗಳು ತಿನ್ನುತ್ತವೆ. ಇಷ್ಟೇ. ಇದೇ ಕಾಲಚಕ್ರ ಅನ್ನೋದು. ಇಲ್ಲಿ ಸಮಯವು ಎಲ್ಲರಿಗೂ ಕಾಲಾವಕಾಶ ಮಾಡಿಕೊಡ್ತದೆ. ಇದು ಯಾರಿಗೂ ಬಿಡೋದಿಲ್ಲ. ಈ ಭೂಮಿಯಲ್ಲಿ ನಾವು ಏನೂ ಇಲ್ಲದೆ ಬರುತ್ತೇವೆ ಮತ್ತು ಏನೂ ಇಲ್ಲದೆ ಹೋಗುತ್ತೇವೆ. ಆದರೆ ನಮ್ಮ ಸುಂದರವಾದ ಜೀವನದಲ್ಲಿ ನಾವು ಸಾಧಿಸಬಹುದಾದ ಒಂದು ದೊಡ್ಡ ವಿಷಯ ಅಂದರೆ, ಯಾರೊಬ್ಬರ ಮನಸ್ಸಿನಲ್ಲಿ ಒಂದು ಮರೆಯಲಾರದ ನೆನಪಿನ ಕಾಣಿಕೆ, ಒಂದು ಸಣ್ಣ ನೆನಪು ಇಟ್ಟು ಹೋಗಬೇಕು. ಮತ್ತು ನೀವು ಮಾಡಿದಂಥ ಸಾಮಾಜಿಕ ಕೆಲಸ ಕಾರ್ಯಗಳಿಂದ ಈ ಸಾಮಾಜಿಕ ಜೀವನದಲ್ಲಿ ಪ್ರತಿಯೊಬ್ಬರ ಹೃದಯದಲ್ಲಿ ಶಾಶ್ವತವಾಗಿ ಉಳಿದುಕೊಳ್ಳಬೇಕು. ಇದೇ ಮನುಷ್ಯನ ಸಾಧನೆ. ಈ ಕಲಿಯುಗದಲ್ಲಿ ರಸ್ತೆ ಮೇಲೆ ಹೋಗುವ ಗಂಡು ಹೆಣ್ಣು ಯಾವುದೆಂದು ಕಂಡು ಹಿಡಿಯುವುದು ಕಷ್ಟ ಆಯಿತು. ಹೆಣ್ಣು ಹಣೆಗೆ ಹಚ್ಚುವ ಕುಂಕುಮ ಹೋಗಿ ಟಿಕಳಿ ಎಂಬ ಸ್ಟಿಕ್ಕರ್ ಬಂತು. ತಲೆ ಮೇಲೆ ಇರಬೇಕಾದ ಸೆರಗು ಹೋಗಿ ಮುನ್ಸಿಪಾಲಿಟಿ ಜಾಡು ಆಯಿತು. ಅಂಗ ಮುಚ್ಚುವ ಬಟ್ಟೆ ಹೋಗಿ ಮೈ ತೋರಿಸುವ ಕಾಲ ಬಂತು. ರಕ್ಷಣೆಗೆಂದು ಸಾಕುವ ಶ್ವಾನವನ್ನು ಮಕ್ಕಳಂತೆ ಸಾಕುವ ಕಾಲ ಬಂತು. ಏಕರಂಗಿನ ಬಟ್ಟೆಗಳು ಹೋಗಿ ವಿಚಿತ್ರದ ಬಟ್ಟೆಗಳು ಬಂತು. ಅಂಗಡಿಯಲ್ಲಿ ಮಾರಾಟ ಮಾಡಬೇಕಾದ ಪುಸ್ತಕಗಳು
ರಸ್ತೆ ಬದಿಯಲ್ಲಿ ಇಟ್ಟು ಮಾರಾಟ ಮಾಡೋ ಕಾಲ ಬಂತು. ಇಲ್ಲಿ ನಾವಿರುವ ಸಮಾಜದ ಜನರು ನಮ್ಮ ಬಗ್ಗೆ ಏನು ಹೇಳುತ್ತಾರೆಂದು ಚಿಂತಿಸಬೇಡಿ. ಏಕೆಂದರೆ ನಾವು ಹೇಗೆ ಇದ್ದೇವೆ ಯಾರೆಂದು ನಮಗೆ ಗೊತ್ತಿದೆ ಸಾಕು. ಯಾರಿಗೂ ನಮ್ಮ ಬಗ್ಗೆ ಸಾಬೀತುಪಡಿಸುವ ಅವಶ್ಯಕತೆ ಇಲ್ಲ. ಜೀವನದಲ್ಲಿ ಸಮಸ್ಯೆಗಳು ಇದ್ದಾವೆ ನಿಜ, ಆದರೆ ಅವುಗಳನ್ನು ಸಂತೋಷದಿಂದ ನಗುನಗುತ್ತಾ ಎದುರಿಸಬೇಕು. ಇದೇ ನಿಜವಾದ ಜೀವನ. ಮತ್ತು ಇಲ್ಲಿ ಯಾರ ಮೇಲೂ ಸಿಡು ತೀರಿಸಿಕೊಳ್ಳುವುದು ವ್ಯರ್ಥ. ನಾನು ಎಂದಿಗೂ ಸಿಡು ತೀರಿಸಿಕೊಳ್ಳುವುದಿಲ್ಲ. ನನಗೆ ಬೇಡವಾದರೂ ನನ್ನ ತಲೆಯಿಂದಲೇ ತೆಗೆದುಹಾಕುತ್ತೇನೆ. ಇಲ್ಲಿ ಯಾರು ತನ್ನ ಸ್ವಂತ ಬುದ್ಧಿವಂತಿಕೆಯಿಂದ ಹರಿವ ಹೊಳೆಯನ್ನು ದಾಟಿದವನಿಗೆ ಮತ್ತೊಮ್ಮೆ ನದಿ ದಾಟುವ ಬಗ್ಗೆ ಹೇಳಿಕೊಡುವ ಅವಶ್ಯಕತೆ ಇಲ್ಲ. ಹಾಗೆ ಈ ಸಾಂಸಾರಿಕ ಬದುಕಿನಲ್ಲಿ ಸಂಸಾರದಲ್ಲಿ ಕಷ್ಟಗಳು ಅನುಭವಿಸಿದವನಿಗೆ ಸಂಸಾರದ ಬಗ್ಗೆ ತಿಳಿಸಿಕೊಡುವ ಅವಶ್ಯಕತೆ ಇಲ್ಲ. ಇಲ್ಲಿ ಅವರು ಅನುಭವಿಸೇ ಬಿಟ್ಟಿರ್ತಾರೆ. ಗೌರವ ಇಲ್ಲಿ ಯಾರೇ ಆಗಲಿ ಯಾವತ್ತೂ ಸೌಂದರ್ಯ, ಹಣ ಮತ್ತು ಗೌರವ ಇವುಗಳ ಮೇಲೆ ಅಹಂಕಾರ ಪಡಬಾರದು. ಇವುಗಳು ಯಾವಾಗ ಬೇಕಾದರೂ ಹೊರಟು ಹೋಗ್ಬೋದು. ಸೌಂದರ್ಯ ಒಂದು ರೋಗದಿಂದ ಹೋಗ್ಬೋದು. ಹಣವು ಯಾವುದೇ ಒಂದು ವ್ಯಾಪಾರದಲ್ಲಿ ಹಾಳಾಗಬಹುದು. ಗೌರವ ನೀನು ಯಾವುದೋ ಒಂದು ಮಾಡಿದ ಒಂದು ಸಣ್ಣ ತಪ್ಪಿನಿಂದ ಹೋಗ್ಬೋದು. ಇದರ ಮೇಲೆ ಯಾವತ್ತೂ ಘಮಂಡ ತೋರಿಸಬಾರದು. ಈ ಸಮಾಜದಲ್ಲಿ ಒಬ್ಬ ವ್ಯಕ್ತಿಗೆ ಅವನಲ್ಲಿರುವ ಹಣ, ಆಸ್ತಿ, ಬೆಳೆ, ಬಂಗಾರ, ಅಂತಸ್ತು, ಅಧಿಕಾರ, ಶ್ರೀಮಂತಿಕೆ ನೋಡಿ ಅಳೆಯಬೇಕಾಗಿಲ್ಲ. ಅವನಲ್ಲಿರುವ ಒಳ್ಳೆತನ ಮತ್ತು ಹೃದಯವಂತಿಕೆ ಮತ್ತು ಮಾನವ ಗುಣದಿಂದ. ಇತಿಹಾಸ ಸಾಕ್ಷಿ ಇದೆ. ಇಲ್ಲಿವರೆಗೆ ಉಪ್ಪಿನಲ್ಲಿ ಹುಳುಗಳು ಬಿದ್ದಿಲ್ಲ. ಮತ್ತು ರುಚಿ ಪದಾರ್ಥಗಳಲ್ಲಿ ಹುಳುಗಳು ಬೀಳುತ್ತವೆ. ಇಲ್ಲಿ ಶೆರೆ ಮಾರಾಟಗಾರನಿಗೆ ಓಣಿ ತಿರುಗುವ ಅವಶ್ಯಕತೆ ಇಲ್ಲ. ಮತ್ತು ಹಾಲು ಮಾರಾಟಗಾರನಿಗೆ ಓಣಿಗೆ ಹೋಗಿ ಹಾಲು ಮಾರಾಟ ಮಾಡಬೇಕಾಗುತ್ತದೆ. ಹಾಲು ಮಾರಾಟಗಾರನಿಗೆ ಪ್ರತಿದಿನ ಜನರು ಹಾಲಿನಲ್ಲಿ ನೀರು ಬೆರೆಸಿದೆಯಾ ಎಂದು ಕೇಳುತ್ತಾರೆ. ಆದರೆ ಸೆರೆಯಲ್ಲಿ ಜನರು ಅವರ ಕೈಯಿಂದಲೇ ನೀರು ಬೆರೆಸುತ್ತಾರೆ. ಇಲ್ಲಿ ಒಂದು ಸುಂದರವಾದ ವಾಕ್ಯ ಇದೆ. ಇಲ್ಲಿ ಈ ಮನುಷ್ಯನಿಗೆ ದನ ಎಂದು ಕರೆದರೆ ಬಹಳಷ್ಟು ಕೋಪ ಬರುತ್ತದೆ, ಮತ್ತು ಹುಲಿ ಎಂದು ಕರೆದರೆ ಸಂತೋಷ ಪಡ್ತಾನೆ. ಅಂದರೆ ಇಲ್ಲಿ ದನವೂ ಕೂಡ ಪ್ರಾಣಿನೇ, ಹುಲಿಯೂ ಕೂಡ ಪ್ರಾಣಿನೇ. ಈ ಕಲಿಯುಗದಲ್ಲಿ ಕಲಿಯಬೇಕಾದ ಭಾಳಷ್ಟಿದೆ. ಸಾಂಸಾರಿಕ ಬದುಕಿನ ಬಗ್ಗೆ ಅರ್ಥ ಮಾಡಿಕೊಳ್ಳಬೇಕು. ನಮ್ಮ ಬದುಕು ತುಂಬ ಸಮಸ್ಯೆಗಳಿಂದ ತುಂಬಿಕೊಂಡಿದೆ. ಸಮಸ್ಯೆಗಳು ಯಾವತ್ತೂ ಶಾಶ್ವತವಿಲ್ಲ. ಸಮಸ್ಯೆ ಬಂದಾಗ ಕುಗ್ಗದೆ ಧೈರ್ಯದಿಂದ ಎದುರಿಸಿ ಯಾವುದೇ ಕಾರಣಕ್ಕೂ ಹೆದರಬೇಡಿ. ನಿಮ್ಮ ಆತ್ಮವಿಶ್ವಾಸದಿಂದ ಸಮಸ್ಯೆಯನ್ನು ಎದುರಿಸಿ ಮತ್ತು ನಿಮ್ಮ ಜೀವನವನ್ನು ಆನಂದಿಸಿ. ಎದುರಿಗೆ ಹೊಳೆ ಬಂದಿದೆ ಎಂದು ಹಿಂದೆ ತಿರುಗಿ ಹೋಗಬಾರದು. ಹೇಗಾದರೂ ಮಾಡಿ ದಡ ಸೇರಿ ಮನೆ ಸೇರಬೇಕು. ಇದುವೇ ಆತ್ಮಬಲದ ಪ್ರಬಲ ಪ್ರಯತ್ನ ಎನ್ನುವುದು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಧನ್ಯವಾದಗಳು.